ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವೀಡಿಯೋಸ್ ನಿಮಗೆ ಫಸ್ಟೇ ನಿಮ್ಗೆ ಬರುತ್ತೆ ನೋಟಿಫಿಕೇಷನ್ಸು. ಇವತ್ತು ನಾವು ಬಿದಿರು ಕಳಲೆಯನ್ನು ಹೇಗೆ ಸ್ವಚ್ಛಗೊಳಿಸೋದು ಅಂತ ತಿಳ್ಕೊಳ್ಳೋಣ. ಇದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ. ಕಳಲೆ ಬಿದಿರು ಅಂತಲೂ ಕರೀತಾರೆ. ಇದು ಚಿಗುರುನ ಮೊಳಕೆ ಹೊಡೆಯುತ್ತೆ ಬಿದಿರಿನಲ್ಲಿ, ಅದನ್ನೇ ಕಳಲೆ ಅಂತ ಕರೀತಾರೆ. ಇದು ಸ್ವಲ್ಪ ದೊಡ್ಡದಾದ ಮೇಲೆ, ತುಂಬ ಉದ್ದ ಬೆಳೆದ ಮೇಲೆ ಅದು ಸಿಪ್ಪೆನ ತೆಗೆದು ಅದರ ಒಳಭಾಗದಲ್ಲಿರೋ ತಿರುಳನ್ನು ತೆಗೆದು ಸಣ್ಣದಾಗಿ ಕತ್ತರಿಸಿ 3 ದಿನಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟು ಅದನ್ನು ಪ್ರತಿದಿನ ನೀರನ್ನು ಬದಲಾಯಿಸಬೇಕು. ಬದಲಾಯಿಸಿದ ನಂತರ 4ನೇ ದಿನ ಅದನ್ನು ಆಹಾರಕ್ಕೆ ಯೂಸ್ ಮಾಡೋಕ್ಕೆ ಉಪಯೋಗಕ್ಕೆ ಬರುತ್ತೆ. ಆಹಾರದಲ್ಲಿ ಬಳಸ್ಕೋಬೋದು. ಇನ್ನು ಉಪ್ಪು ನೀರಿನಲ್ಲಿ ವರ್ಷದವರೆಗೂ ನೆನೆಸಿಟ್ಟು ಶೇಖರಣೆ ಮಾಡ್ಕೊಂಡು ಇಟ್ಕೋಬೋದು. ಇದು ಮಳೆಗಾಲದಲ್ಲಿ ಮಾತ್ರ ಸಿಗೋದ್ರಿಂದ ಎಲ್ಲರಿಗೂ ಆಹಾರದಲ್ಲಿ ಉಪಯೋಗ ಮಾಡ್ತಾರೆ. ಎಲ್ಲರೂ ಪಲ್ಯ ಮಾಡ್ತಾರೆ, ಸಾಂಬಾರು ಮತ್ತು ಹುಳಿ ಉಪ್ಪಿನಕಾಯಿಗೆ ಅನೇಕ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ. ಇದರಲ್ಲಿ ನೀರಿನಲ್ಲಿ ನೆನೆಸಿಟ್ಟ ನೀರಿನಲ್ಲಿ ವಿಷಕಾರಿ ಅಂಶ ಇರುತ್ತೆ. ಅದನ್ನು 3 ದಿನ ನೆನೆಸಿಟ್ಟ ನಂತರ ಅದನ್ನು ಹಸು ದನ ಕರುಗಳಿಗೆ ಸಿಗದ ರೀತಿ ದೂರ ಚೆಲ್ಲಬೇಕು. ಇದರಲ್ಲಿ ಅನೇಕ ವಿಧವಾದ ಪೋಷಕಾಂಶವನ್ನು ಒಳಗೊಂಡಿದೆ. ಇದು ಮಳೆಗಾಲದಲ್ಲಿ ನಂತರ ಇದು ಉಪ್ಪಿನಕಾಯಿಗೆ ಯೂಸ್ ಮಾಡ್ತಾರೆ. ಇದನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೀವಿ. ಈ 3 ದಿನ ಕಾಲ ನೆನೆಸಿಟ್ಟಿದ ಮೇಲೆ ಈ ನೀರನ್ನು ಚೆಲ್ಲಿಬಿಟ್ಟು ನಮಗೆ ಯಾವ ಥರ ಬೇಕೋ ಆ ಥರ ಹಚ್ಕೊಬಿಟ್ಟು ಕುಯ್ಯೋದನ್ನು ಪಲ್ಯಕ್ಕಾದರೂ ಆಗಲಿ, ಸಾಂಬಾರು, ಈ ಥರ ನಿಮಗೆ ಯಾವ ಥರ ಬೇಕು ಆ ಥರ ಯೂಸ್ ಮಾಡ್ಕೋಬಹುದು. ನಂತರ ಇದರಲ್ಲಿ ಕಳಲೆ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿರೋದ್ರಿಂದ ಇದರಲ್ಲಿ ಕೊಬ್ಬು ಮತ್ತು ಸಕ್ಕರೆ ಪ್ರಮಾಣ ಕಮ್ಮಿ ಇರೋದ್ರಿಂದ ಮಧುಮೇಹಗಳಿಗೆ ತುಂಬ ಉಪಯೋಗ ಆಗುತ್ತೆ. ಇದು ಕರುಳಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ವಾಸಿಯಾಗುತ್ತೆ. ಅಂದರೆ ಉತ್ತಮ ಆಹಾರ ಅಂತ ಹೇಳ್ಬೋದು. ಕರುಳಿಗೆ ನಾರಿನಂಶವನ್ನು ಇರೋದ್ರಿಂದ ತುಂಬ ಒಳ್ಳೆಯದು. ಕ್ಯಾನ್ಸರ್ಗೂ ತುಂಬ ಉಪಯುಕ್ತ. ಇದರಲ್ಲಿ ತುಂಬ ಉಷ್ಣ, ನಮ್ಮ ಬಾಡಿ ಮಳೆಗಾಲದಲ್ಲಿ ಶೀತದಿಂದ ಇರುತ್ತೆ ಬಾಡಿ, ಹಾಗೆ ಉಷ್ಣಾಂಶ ಇರೋದ್ರಿಂದ ಈ ಕಳಲೆಯಲ್ಲಿ ಮಳೆಗಾಲದಲ್ಲಿ ಸೇವನೆ ಮಾಡೋದ್ರಿಂದ ಬಾಡಿಗೆ ತುಂಬ ಆರೋಗ್ಯಕರವಾದಂಥದ್ದು ಅಂತ ಹೇಳ್ಬೋದು. ಈ ಎಳೆ ಬಿದಿರು ತುಂಬ ಈಸಿಯಾಗಿ ಕಟ್ ಮಾಡ್ಬೋದು. ಅದು ಎಳೆ ಬಿದಿರು ಇದ್ದರೆ ತುಂಬ ತಿನ್ನೋದಕ್ಕೆ ಆಗಲಿ ಮತ್ತು ಬೇಗ ಬೇಯೋದಕ್ಕೆ ತುಂಬ ಯೂಸ್ ಆಗುತ್ತೆ. ಬೇಗ ಬೇಯಿಸ್ಕೋಬೋದು. ಅದನ್ನು ನೋಡಿ ಕಟ್ ಮಾಡ್ಕೋಬೇಕು. ಇದು ಮಳೆಗಾಲದಲ್ಲಿ ಮಾತ್ರ ಸಿಗೋದ್ರಿಂದ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ರುಚಿಕರ ಆಗಿರುತ್ತೆ ಮತ್ತು ತುಂಬ ಆರೋಗ್ಯಕರವಾದಂತಹದ್ದು ಒಂದು ಕಳಲೆ ಅಂತಲೇ ಹೇಳ್ಬೋದು. Thank you for watching.